ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಹಾಗೆ ಇಂಥವರ ಪಿಂಚಣಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಹೋಗಿದೆ. ಹಾಗಿದ್ರೆ ಯಾವ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾರೆ, ಯಾವ ತಿಂಗಳಿಂದ ಜಾಸ್ತಿ ಮಾಡ್ತಾರೆ? ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಗಳಲ್ಲೂ ಇದೇ ಹೇಳ್ತಾರೆ, ಪಿಂಚಣಿ ಹಣ ಹೆಚ್ಚಳ ಅಂತ. ಬಟ್ ನಮಗೆ ಬರೋ ಸ್ಟೆಪ್ ಬರ್ತಿದೆ, ಹೆಚ್ಚಿಗೆ ₹1 ಬರ್ತಿಲ್ಲ ಅಂತ ಸುಮಾರು ಜನ ಡೌಟ್ ಇದೆ. ನನ್ನ ವಿಡಿಯೋದಲ್ಲಿ ನಿಮಗೆ ಎಲ್ಲಾನು ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವ ಪಿಂಚಣಿನ ಹೆಚ್ಚಿಗೆ ಮಾಡ್ತಿದ್ದಾರೆ, ಆಲ್ರೆಡಿ ಯಾವ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಎಲ್ಲಾನು ಕೂಡ ಹೇಳ್ತೀನಿ. ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ನಿಮಗೂ ಕೂಡ ಡೌಟ್ ಬಂದಿರುತ್ತೆ, ಏನಪ್ಪ ಇದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅಂತ. ಈ ಚಾನಲ್ನಲ್ಲಿ ಅಥವಾ ನನ್ನ ಚಾನಲ್ನಲ್ಲಿ ನಿಮಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ಜನವರಿ ತಿಂಗಳು ಆರಂಭ ಆಗಿದೆ, 3ನೇ ತಾರೀಕು ಸ್ಟಾರ್ಟ್ ಆಗಿದೆ. ಆದರೆ ಈ ನಡುವೆ ಹೊಸ ವರ್ಷದ ಪ್ರಯುಕ್ತ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣ ಪಡಿತಾ ಇರೋರಿಗೆ ಭರ್ಜರಿ ಗುಡ್ ನ್ಯೂಸ್. ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಒಂದೆರಡು ಯೋಜನೆಯ ಹೆಸರು ಹೇಳ್ತಾರೆ. ಅಂದರೆ ಈಗ ಮನಸ್ವಿನಿ ಯೋಜನೆ ಆಗಿರಬಹುದು, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷೆ ಯೋಜನೆ ಏನು ಬರ್ತಾ ಇದೆ ಅದರೆಲ್ಲ ಪಿಂಚಣಿ ಹಣ ಕೆಲವ್ರದ್ದು ಮಾತ್ರ ಜಾಸ್ತಿ ಮಾಡ್ತಿದ್ದಾರೆ, ಕೆಲವ್ರದ್ದು ಜಾಸ್ತಿ ಮಾಡ್ತಿಲ್ಲ ಅಂತ. ಯಾರ್ಯಾರ್ದು ಜಾಸ್ತಿ ಮಾಡಿದ್ದಾರೆ, ಯಾರ್ದು ಮಾಡ್ತಾರೆ, ಯಾವುದಾದ್ರೂ ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಮುಂದೆ ಮನವಿ ಹೋಗಿದೆಯಾ ಎಲ್ಲನೂ ಕೂಡ ಹೇಳ್ತೀನಿ. ಮೊದಲನೇದಾಗಿ ಪಿಂಚಣಿ ಹಣ ಜನವರಿ ತಿಂಗಳದ್ದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ಪಿಂಚಣಿ ಹಣ ಏನು ಬಿಡುಗಡೆ ಆಗ್ತಾ ಇತ್ತು ಅದು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆಗೆ ಎಲ್ಲ ರೀತಿಯ ತಯಾರಾಗಿದೆ. ಇನ್ನು 2-3 ದಿನಗಳ ನಂತರ ನಿಮಗೆ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅಂದರೆ ನಾರ್ಮಲಿ ನಮ್ಮಲ್ಲಿ ನಾವು ಏನು ಕಲೆಕ್ಟ್ ಮಾಡ್ಕೋತೀವಿ ಇನ್ಫಾರ್ಮೇಷನ್, ಅದ್ರ ಪ್ರಕಾರ ಸಿಕ್ಕಿರೋ ಮಾಹಿತಿಯಿಂದ ಪಿಂಚಣಿ ಹಣ ಜನವರಿ ತಿಂಗಳದ್ದು ಏನಿದೆ ಪ್ರೋಸೆಸ್ಸು ಅದೆಲ್ಲ ಕೂಡ DBT ಪುಷ್ ಆಗಿದೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದು ಅದು ಆದಷ್ಟು ಬೇಗ ಯಾರ್ಯಾರು ಪಿಂಚಣಿ ಹಣವನ್ನು ಪಡಿತಾ ಇರೋ ಅವರೆಲ್ಲರಿಗೂ ಕೂಡ ಕೇವಲ ಇನ್ನೊಂದೆರಡು ದಿನಗಳಲ್ಲಿ ಖಾತೆಗೆ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ DBT ಪುಷ್ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಬರುವಂಥ ಸಾಧ್ಯ ಇರುತ್ತೆ. ವಿಡಿಯೋ ನೋಡ್ತೀರಾ ಯಾರಿಗಾದರೂ ಪಿಂಚಣಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ, ನಮಗೆ ಪಿಂಚಣಿ ಹಣ ರಿಸೀವ್ ಆಗಿದೆ ಅಂತ. ತುಂಬಾ ಸಹಾಯ ಆಗುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಖಂಡಿತವಾಗ್ಲೂ ಇದೇ ವಾರದಲ್ಲಿ ನಿಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ. ಇದು ಬಂದಿರೋವಂಥದ್ದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಪಿಂಚಣಿ ಹಣ ಏನು ಪ್ರೋಸೆಸ್ ಆಗಬೇಕಿತ್ತು ಅದು DBT ಪುಷ್ ಆಗಿದೆ ಅನ್ನೋದು. ಇನ್ನೊಂದು, ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ಮುಂದೆ ಏನಾದರೂ ಮನವಿ ಹೋಗಿದೆಯಾ ಅಂದರೆ ಖಂಡಿತವಾಗ್ಲೂ ಹೌದು. ನಮ್ಮ ರಾಜ್ಯ ಸರ್ಕಾರದ ಮುಂದೆ ಅಂಗವಿಕಲರ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡುವಂತೆ ಮನವಿ ಹೋಗಿದೆ. ಬೇರೆ ಎಲ್ರಿಗೂ ಹೋಲಿಸ್ಕೊಂಡ್ರೆ ಅಂಗವಿಕಲರು ಏನಿರ್ತಾರೆ ಅಂಥವ್ರಿಗೆ ಸರಿಯಾದ ಉದ್ಯೋಗ ಕೂಡ ಸಿಗೋದಿಲ್ಲ, ಅವರ ಜೀವನ ಸಾಗಾಣಿಕೆಗೂ ಕೂಡ ಕಷ್ಟ ಆಗುತ್ತೆ. ಸೊ ಅಂಥವರ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ರ ಇದೆ, ನಿಮಗೆ ಹಾಕಿರ್ತೀನಿ. ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಹಾಗೆ ಆರ್ಟಿಕಲಲ್ಲೂ ಕೂಡ ಬಂದಿದೆ. ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವಿಜಯವಾಣಿ ಅಂತ ಅಂಗವಿಕಲರ ಪಿಂಚಣಿ ಹಣ ಹೆಚ್ಚಿಸಲಿ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿರೋಂಥ ನೋಡಿ. ಸಂಡೂರಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ವಿಶ್ವಸಂಸ್ಥೆ 1981ರಿಂದ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಸೊ ಅಂಗವೈಕಲ್ಯ ಪ್ರಮಾಣವನ್ನು ನೀವು ಪರಿಗಣಿಸಿ, ಯಾರು ಇರ್ತಾರೋ ಅಂಥವರ ಪಿಂಚಣಿ ಹಣವನ್ನು ಹೆಚ್ಚಿಸಬೇಕು ಅಂತ THO ಭರತ್ ಕುಮಾರ್ ಅವರು ಒಂದು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಅಂಗವೈಕಲರು ಯಾರು ಇರ್ತಾರೋ ಅಂಥವರ ಪಿಂಚಣಿ ಹಣವನ್ನು ನೀವು, ಅವ್ರಿಗೆ ಅಂಗವೈಕಲ್ಯ ಪ್ರಮಾಣ ಪತ್ರ ಇರುತ್ತಲ್ವ ಅದನ್ನು ಪರಿಗಣಿಸಿ ಅವ್ರಿಗೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಸೊ ಇದ್ರ ಕುರಿತಾಗಿ ಹೇಳ್ಬೇಕಂದ್ರೆ, ಈಗ ನಾರ್ಮಲ್ ಜನರಿಗೆ ಹೋಲಿಸ್ಕೊಂಡ್ರೆ ಅಂಗವಿಕಲರು ಯಾರು ಇರ್ತಾರೋ ಅಂಥವ್ರಿಗೆ ಕೆಲವು ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಮತ್ತು ಅವ್ರಿಗೆ ಕೆಲಸಕ್ಕೆ ತಕ್ಕಂಥ ಸಂಬಳ ಕೂಡ ಸಿಗೋದಿಲ್ಲ, ಜೀವನ ನಿರ್ವಹಣೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥವ್ರನ್ನ ಪರಿಗಣಿಸಿ ನೀವು ಸುಮ್ಮನೆ ಎಲ್ಲರೂ ಕೂಡ ಪಿಂಚಣಿ ಹಣವನ್ನು ಪಡೆಯೋದಕ್ಕೆ ಫೇಕ್ ಏನದು ಅಂಗವಿಕಲ್ಯ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಆದರೆ ನೀವು ಅದನ್ನು ಒಂದ್ಸಲ ಪರೀಕ್ಷೆನೇ ಮಾಡಿ ಯಾರು ಇರ್ತಾರೋ ಎಲಿಜಿಬಲ್ ಅಂಥವ್ರಿಗೆ ಮಾತ್ರ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿ ಅಂತ ಒಂದು ಸಭಾಂಗಣ ಸೋಮವಾರದಲ್ಲಿ ಹಮ್ಮಿಕೊಂಡಿದ್ದಂತಹ ವಿಶ್ವ ಅಂಗವಿಕಲರ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ ತಕ್ಷಣ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಕ್ಕೆ, ಇನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಪಿಂಚಣಿ ಹಣವನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಒಂದಷ್ಟು ಮಟ್ಟದಲ್ಲಿ ಅವರು ಚರ್ಚೆ ಕೂಡ ಮಾಡಬೇಕಾಗುತ್ತೆ. ಹಣ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಹೆಚ್ಚಿಗೆ ಮಾಡಬೇಕಾಗುತ್ತೆ, ಮತ್ತು ಆ ಹಣವನ್ನು ಹೊಂದಿಸೋದಕ್ಕೆ, ಯಾಕಂದರೆ ಲಕ್ಷಾಂತರ ಜನಕ್ಕೆ ಪಿಂಚಣಿ ಹಣವನ್ನು ಪ್ರತಿ ತಿಂಗಳು ಕೊಡಬೇಕಾಗಿರೋದ್ರಿಂದ ಎಷ್ಟು ಹೆಚ್ಚಿಗೆ ಹಣನ ನಾವು ಹೊಂದಿಸ್ಬೇಕಾಗುತ್ತೆ, ಅದನ್ನೆಲ್ಲ ಎಲ್ಲಿಂದ ತರೋದು ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅಥವಾ ಯಾವುದೋ ಯೂಟ್ಯೂಬಲ್ಲಿ ಹೇಳಿದ ತಕ್ಷಣ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೊಸ ವರ್ಷಕ್ಕೆ ನಮ್ಮ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಪಿಂಚಣಿ ಹಣ ಜಾಸ್ತಿ ಆಗ್ತಾ ಇದೆ, ವೃದ್ಧಾಪ್ಯ ವೇತನ ಜಾಸ್ತಿ ಆಗ್ತಾ ಇದೆ. ಅಂಗವಿಕಲರದು ₹2,200 ಮಾಡಿದ್ದಾರೆ, ₹900 ಡೈರೆಕ್ಟ್ ₹2,500 ಅಂತೆಲ್ಲ ಯೂಟ್ಯೂಬಲ್ಲಿ ಬರ್ತಾ ಇದೆ. ದಯವಿಟ್ಟು ಅಂಥ ರೀತಿಯ ಮಾಹಿತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಯಾರಿಷ್ಟೇ ದಡ್ಡರಾಗಿದ್ರೂ ಕೂಡ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ
ಹಣ ಹಾಕೋದಕ್ಕೆ ಏನು ಕಷ್ಟಪಡ್ತಾ ಇದೆ. 2 ತಿಂಗಳು ಹಾಕಿದರೆ ಇನ್ನೆರಡು ತಿಂಗಳು ಹಣ ಹಾಕ್ತಾ ಇಲ್ಲ. ಈ ಕಡೆ ನಮ್ಮದು ಯುವ ನಿಧಿ ಆಗಿರಬಹುದು, ಅದು ಕೂಡ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತಿಲ್ಲ. ಯಾವಾಗೋ ಒಂದ್ಸಲ ಹಣ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಣದ ಕೊರತೆ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಯೂಟ್ಯೂಬ್ಗಳಲ್ಲಿ ಅದೊಂದು ಡೈಲಿ ಅಪ್ಡೇಟ್ ಆಗೋಗಿದೆ. ಏನಂದರೆ ಪಿಂಚಣಿ ಹಣದ ಬಗ್ಗೆ ಏನಾದರೂ ವಿಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ಜನ ನೋಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಪಿಂಚಣಿ ಹಣವನ್ನು ಹೆಚ್ಚಿಗೆನ ಮಾಡ್ತಾನೆ ಇರ್ತಾರೆ. ಕೇವಲ ಯೂಟ್ಯೂಬ್ಗಳಲ್ಲಿ ಮಾತ್ರ ಪಿಂಚಣಿ ಹಣ ಹೆಚ್ಚಾಗುತ್ತೆ, ರಾಜ್ಯ ಸರ್ಕಾರದಿಂದ ಹೆಚ್ಚಾಗೋದಿಲ್ಲ. ಹಾಗೆ ನಿಮಗೆ ಪ್ರತಿ ತಿಂಗಳು ಎಷ್ಟು ರೂಪಾಯಿ ಬರ್ತಿರುತ್ತೋ ಅಷ್ಟೇ ಬರುತ್ತೆ. ಅದ್ರ ಮೇಲೆ ₹1 ಕೂಡ ಹೆಚ್ಚಿಗೆ ಬರೋದಿಲ್ಲ, ₹1 ಕೂಡ ಕಡಿಮೆ ಬರೋದಿಲ್ಲ. ಯೂಟ್ಯೂಬ್ಗಳಲ್ಲಿ ಹಣ ಮಾತ್ರ ಹೆಚ್ಚಿಗೆ ಬರ್ತಾ ಇರುತ್ತೆ. ಈ ರೀತಿಯ ಸುಳ್ಳು ಮಾಹಿತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ಅಂಗವಿಕಲರ ಪಿಂಚಣಿ ಹಣ ಏನಿದೆ, ಪಿಂಚಣಿ ಪ್ರಮಾಣ ಪತ್ರವನ್ನು ನೀವು ಅದನ್ನು ಪರಿಗಣಿಸಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ರಿಕ್ವೆಸ್ಟ್ ಅಷ್ಟೇ ಮಾಡಿದ್ದಾರೆ. ಅದು ಕೂಡ ಜಾಸ್ತಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಜನವರಿ ತಿಂಗಳ ಹಣ ಬಿಡುಗಡೆಗೆ ಎಲ್ಲ ರೀತಿಯ ಸಿದ್ಧತೆ ಆಗಿದ್ದು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಬಂದು ತಲುಪುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.